ಭಗವತ್ಪಾದ ಭಾಷ್ಯಾದಿಭಾವ ಮಾಯಾ ಸಿದ್ಧಾಂತ ದೀಕ್ಷಾ ವಿಘಟನ ಘಟನಾ ಸರ್ವತಂತ್ರ ಸ್ವತಂತ್ರ ಜಿಯಾದನ್ನೈರಜಯ್ಯಸ್ತ್ರಿಭುವನ ವಿದಿತಾಶ್ಚರ್ಯ ಚರ್ಯೋ ಜಯಾರ್ಯ. ಶ್ರೀ ಹರಿವಾಯುಗುರುಗಳ ಚರಣಾರವಿಂದಗಳಿಗೆ ನಮಸ್ಕರಿಸಿ ಎಲ್ಲ ಪಂಡಿತ ಮಂಡಳಿ ಜೊತೆಗೆ ಮತ್ತು ಪೂಜ್ಯ ಶ್ರೀಪಾದರ ಜೊತೆಗೆ ನನ್ನ ಎರಡು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿಕ್ಕೆ ನಾವು ಉಪಸ್ಥಿತರಿದ್ದೇವೆ. ಈಗ ತಾನೇ ಈ ಭವ್ಯ ಭವನವನ್ನು ನಿರ್ಮಾಣ ಮಾಡಿದಂಥ ಶಾಸಕರು ಒಂದು ಮಾತು ಹೇಳಿದರು. ಇಲ್ಲಿ ಅನೇಕ ಪೀಠಾಧಿಪತಿಗಳ ವಿದ್ವಾಂಸರ ಪಾದಸ್ಪರ್ಶದಿಂದ ಇದು ಸ್ವರ್ಗ ಆಗಿದೆ ಈ ಭಾಗ ಅನ್ನೋ ಮಾತನ್ನು ಅವರು ಹೇಳಿದರು. ಅನೇಕ ಪೀಠಾಧಿಪತಿಗಳು ವಿದ್ವಾಂಸರ ಪಾದಸ್ಪರ್ಶದಿಂದ ಸ್ವರ್ಗ ಆದದ್ದಲ್ಲ, ಇದು ಸ್ವರ್ಗ ಆಗಿದೆ ಅಂತ ಎಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದಾರೆ ಅಷ್ಟೇನೆ. ಇದು ಸ್ವರ್ಗ. ಇದು ಯಾಕೆ ಸ್ವರ್ಗ ಅಂತಂದ್ರೆ ಎಲ್ಲಿ ದೇವೇಂದ್ರ ಇರ್ತಾನೋ ಅದು ಸ್ವರ್ಗ. ದೇವೇಂದ್ರ ಇರುವ ಸ್ಥಳವನ್ನ ಸ್ವರ್ಗ ಅಂತ ಕರೀತಾರೆ. ಇಲ್ಲಿ ದೇವೇಂದ್ರ ಎಲ್ಲಿದ್ದಾನೆ? ಯಾರು ದೇವೇಂದ್ರರು? ಸ್ವತಃ ಟೀಕಾಕೃತ್ಪಾದರೇ ದೇವೇಂದ್ರರು. ಇಂದ್ರನನ್ನ ನೋಡಬೇಕು ಅಂತನ್ನುವರು ಮೇಲೆ ಹೋಗ್ಬೇಕು. ಮೇಲೆ ಹೋದ್ರೆ ಇಂದ್ರ ಕಾಣಿಸ್ತಾನೆ. ಹೋಗ್ಲಿ ಜಯತೀರ್ಥರನ್ನಾದರೂ ನೋಡೋಣ ಅಂದ್ರೆ ಕೆಳಗಿಳಿಬೇಕು. ಕೆಳಗಿಳಿಯದೆ ಈ ಜಯತೀರ್ಥರು ಕಾಣಿಸೋದಿಲ್ಲ. ಸಾಧಾರಣ ಬಗ್ಗದೇ ಇದ್ದವರೆಲ್ಲ ಇಲ್ಲಿಗೆ ಬಂದ್ರೆ ಬಗ್ಲೇಬೇಕು. ನಾವು ನಮ್ಮ ಕಡೆ ಪದ್ಧತಿ ನಮಸ್ಕಾರ ಮಾಡೋದು ಹೇಗೆ ಅಂತಂದ್ರೆ ಸುಮ್ಮನೆ ಬಗ್ಗೋದು, ಒಂದು ಕೈಯಿಂದ ನೆಲ ಮುಟ್ಟೋದು, ಇನ್ನೊಂದು ಕೈಯಿಂದ ತಲೆ ಮುಟ್ಟೋದು, ಇದು ನಮಸ್ಕಾರ ಮಾಡೋ ಪದ್ಧತಿ. ಇಲ್ಲಿ ಮಾತ್ರ ಹಾಗಲ್ಲ. ಬಗ್ಗಿ ತೆವಳ್ಕೊಂಡು ಹಾವು ಹೋದಾಗೆ ಒಳಗಡೆ ಹೋಗ್ಬೇಕು. ಹಾವಿನ ಹತ್ರ ಹಾವು ಹೋದಾಗೆ ಹೋಗ್ಬೇಕು. ಅಷ್ಟು ಹೋದ್ರೆ ಜಯತೀರ್ಥರ ಪೂರ್ಣ ವೃಂದಾವನ ದರ್ಶನ ಆಗ್ತದೆ. ಇಲ್ಲದೆ ಇದ್ರೆ ಜಯತೀರ್ಥರ ದರ್ಶನ ಆಗೋದಿಲ್ಲ, ಪೂರ್ಣ ದರ್ಶನ ಆಗೋದಿಲ್ಲ. ಹಾಗಾದ್ರೆ ಇಂದ್ರನನ್ನು ನೋಡ್ಬೇಕಾದ್ರೆ ಮೇಲೆ ಹೋಗ್ಬೇಕು, ಜಯತೀರ್ಥರನ್ನ ನೋಡ್ಬೇಕಾದ್ರೆ ಕೆಳಗೆ ಹೋಗ್ಬೇಕು. ಮೇಲೆ ಹೋಗ್ಲಿಕ್ಕೆ ಯಾರಿಗೂ ಇಷ್ಟ ಇರೋದಿಲ್ಲ, ಕೆಳಗೆ ಬಗ್ಲಿಕ್ಕೆ ಹೊಟ್ಟೆ ಅಡ್ಡ ಬರ್ತದೆ. ಯಾಕೆ ಅದನ್ನ ಚೆನ್ನಾಗಿ ಬೆಳೆಸಿರ್ತೀವಿ ನಾವು, ತಲೆ ಬೆಳೆಸದೆ ಹೋದ್ರು. ಹಾಗಾದ್ರೆ ಜಯತೀರ್ಥರಾಗ್ಲಿ ಇಂದ್ರನಾಗ್ಲಿ ದರ್ಶನ ಹೇಗೆ ಅಂತಂದ್ರೆ ನೀವೇನು ಯೋಚನೆ ಮಾಡಬೇಡ್ರಿ ಅಂತ ಕರುಣಾಳುಗಳಾದ ಜಯತೀರ್ಥರು ಇಲ್ಲಿ ಬಂದು ಕೂತಿದ್ದಾರೆ ಅಷ್ಟೇ. ಆದ್ರಿಂದ ಯಾರೂ ಕೂಡ ನಾವು ಮಲ್ಖೇಡಕ್ಕೆ ಹೋದ್ವಿ, ಜಯತೀರ್ಥರ ದರ್ಶನ ಪೂರ್ಣ ಆಗಲಿಲ್ಲ, ಕಿಟಕಿಯಲ್ಲಿ ಒಂದು ಸ್ವಲ್ಪ ಭಾಗ ನೋಡಿದ್ವಿ ಅಂತನ್ನುವಂಥ ಚಿಂತೆ ಯಾರು ಮಾಡಬೇಕಾಗಿಲ್ಲ. ಇಲ್ಲಿ ಕೂತಿದ್ದಾರೆ, ಪೂರ್ಣ ದರ್ಶನ ಎಲ್ರಿಗೂ ಜಯತೀರ್ಥರದ್ದಾಗಿದೆ ಅಂತ. ಅವರ ಪೂರ್ಣ ಸನ್ನಿಧಾನ ಇಲ್ಲದೆ ಹೋಗಿದ್ರೆ ಇಂಥ ವೈಭವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ವೈಭವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ಕಂಡಾಗ ಅನೇಕ ಜನ ಏನೇನೋ ಪ್ರಶ್ನೆ ಕೇಳ್ತಾ ಇರ್ತಾರೆ, ಸುಮ್ಮನೆ ಕೇಳ್ತಿರ್ತಾರೆ. ಹಾಗೆ ಒಂದು ಪ್ರಶ್ನೆ ಕೇಳಿದರು, ಜಯತೀರ್ಥರ ಮೂಲ ವೃಂದಾವನ ಎಲ್ಲಿದೆ ಅಂತ ನಿಮ್ಮ ಅಭಿಪ್ರಾಯ ಅಂತ ಒಬ್ರು ಕೇಳಿದರು. ಜಯತೀರ್ಥರ ಮೂಲ ವೃಂದಾವನ ಎಲ್ಲಿದೆ ಅಂತಂದ್ರೆ ಎಲ್ಲಿ ಮೂಲ ವೃಂದಾವನ ಇರ್ತದೋ ಅಲ್ಲೇ ಇಂಥ ಸಮಾರಂಭ ನಡೆಯೋದು. ಈಗ ನಾವು ನಮ್ಮ ಮನೆಯಲ್ಲಿ ನಮ್ಮ ಮೂಲ ಸ್ಥಳದಲ್ಲಿ ಸಮಾರಂಭ ಮಾಡುವಷ್ಟು ವೈಭವದಿಂದ ಸೌಕರ್ಯದಿಂದ ಇನ್ನೊಂದು ಕಡೆ ಹೋದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ನೆನ್ಪಿಟ್ಕೊಳ್ಳಿ. ಎಲ್ಲೇ ಆಗಲಿ ಸಮಾರಂಭ ಮಾಡಬೇಕಾದ್ರೆ ನಮ್ಮ ಮನೆಯಲ್ಲಿ ನಾವು ಚೆನ್ನಾಗಿ ಮಾಡ್ತೀವಿ. ಅದರಿಂದ ಜಯತೀರ್ಥರ ಮೂಲ ಸ್ಥಳ ಇಲ್ಲಿ ಇದೆ.
ಮೂಲ ಸ್ಥಳದಲ್ಲಿ ಅವರಿರೋದ್ರಿಂದಲೇ ಇಷ್ಟು ಸೌಕರ್ಯ ಭರಿತವಾಗಿ ನಡೀಲಿಕ್ಕೆ ಸಾಧ್ಯ ಆಗಿದೆ. ಇದು ಒಂದು ಯುಕ್ತಿ. ಇನ್ನು ಗ್ರಂಥಗಳನ್ನು ನೋಡಿದರೆ ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಸಾಧಾರಣವಾಗಿ ಒಂದು ಹಸ್ತಪ್ರತಿ ಅದನ್ನು ಉಲ್ಲೇಖ ಮಾಡ್ತಾರೆ ಎಲ್ಲರೂ. ತೀರ್ಥ ಪ್ರಬಂಧದಿಂದ ಹೊರಟಿರ್ತಕ್ಕಂಥದ್ದು. ತೀರ್ಥ ಪ್ರಬಂಧದಲ್ಲಿ ಅದ್ರ ಹಿಂದಿನ ಶ್ಲೋಕ, ಯತ್ರ ಭಾಂತಿ ಗಜ ಮಾಧ್ವರಾಧಾಂತ ರಾಜಧಾನಿ ಜಯತಿ ಸಾ, ರಾಜಧಾನಿ ಜಯತಿ ಸಾ ಗಜಗಹ್ವರ ಸಂಜ್ಞಿತ, ಯತ್ರ ಭಾಂತಿ ಗಜ ಮಾಧ್ವರಾಧಾಂತ ಧರಣೀಧರಾ ಅಂತ ಒಂದು ಶ್ಲೋಕ. ಇದರಾದ ಮೇಲೆ ಮುಂದಿನ ಶ್ಲೋಕ, ಮಾಧ್ವ ಗ್ರಂಥಾನ್ ಸ್ವಬಂಧೂನಿವ ಸರಸ ಹೃದಯಲಿಂಗೆ ವಿಜ್ಞಾತ ಭಾವ ಸಂಯೋಜ್ಯಾಲಂಕೃತಿಭಿ ಅಂತ ಮುಂದೆ ಪ್ರಾರಂಭ ಆಗ್ತದೆ. ಈ ಎರಡು ಶ್ಲೋಕದ ವ್ಯಾಖ್ಯಾನ, ಮೂಲ ಹಸ್ತಪ್ರತಿ ಒಂದು, ಅದರ ಜೆರಾಕ್ಸ್ ಪ್ರತಿ, ಮೂಲ ಪ್ರತಿ ಅಲ್ಲ ಜೆರಾಕ್ಸ್ ಪ್ರತಿಯನ್ನು ನೋಡಿದ್ವಿ. ಅಲ್ಲಿ ಏನಿದೆ ಅಂತಂದ್ರೆ, ರಾಜಧಾನಿ ಜಯತಿ ಸ ಗಜಗಹ್ವರ ಸಂಗೀತ, ಯತ್ರ ಭಾಂತಿ ಗಜ ಮಾಧ್ವರಾಧಾಂತ ಧರಣೀಧರಾಹ. ಈ ಶ್ಲೋಕಕ್ಕೆ ಏನೂ ಯಾವ ಪದಕ್ಕೂ ವ್ಯಾಖ್ಯಾನ ಮಾಡಿಲ್ಲ. ಕೇವಲ ಯತ್ರ ಅನ್ನುವ ಪ್ರತೀಕ ತಗೊಂಡು ಗಜಗಹ್ವರೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅದರ ಮುಂದಿನ ಶ್ಲೋಕ ಮಾಧ್ವ ಗ್ರಂಥಾನ್, ಅದಕ್ಕೆ ಪೀಠಿಕೆ ಕೊಡುವಾಗ ಜಯತೀರ್ಥಂ ವರ್ಣಯತಿ ಅಂತ ಪೀಠಿಕೆ ಇದೆ. ಆ ಹಸ್ತಪ್ರತಿ ಹೇಗಿದೆ ಅಂತಂದ್ರೆ, ಎರಡು ಪಾನ್ಗಳಿರ್ತದೆ. ಈ ಕಡೆ ಪಾನ್ನಲ್ಲಿ ಎಡಗಡೆ ಭಾಗದ ಪೇಜ್ನಲ್ಲಿ ಕೊನೆಗೆ ಬಂದಿದೆ ಕೆಳಗಡೆ, ರಾಜಧಾನಿ ಜಯತಿ ಸ ಗಜಗಹ್ವರ ಸಂಗೀತ ಯತ್ರ ಭಾಂತಿ ಗಜ ಮಾಧ್ವರಾಧಾಂತ ಧರಣೀಧರಾ ಅಂತ ಮುದ್ರಿತವಾಗಿದೆ. ಯತ್ರ ಅಂತ ಪ್ರತೀಕ ತಗೊಂಡಿದ್ದಾರೆ, ಅಲ್ಲಿಗೆ ಆ ಪೇಜ್ ಮುಗಿದೋಯ್ತು. ಅದಕ್ಕೆ ಅರ್ಥ ಮಾತ್ರ ಮುಂದಿನ ಪೇಜ್ನಲ್ಲಿ ಗಜಗಹ್ವರೆ ಅಂತ ಬರೆದಿದ್ದಾರೆ. ಯಾರೋ ಲಿಪಿಕಾರರು ಆ ಯತ್ರ ಅನ್ನೋದಕ್ಕೆ ದಂಡ ಹಾಕಿ ಗಜಗಹ್ವರೆ ಅನ್ನುವಲ್ಲಿ ಬರಬೇಕಾದ ದಂಡವನ್ನು ತೆಗೆದು ಗಜಗಹ್ವರೆ ಜಯತೀರ್ಥಂ ವರ್ಣಯತಿ ಅಂತ ಮಾಡಿಬಿಟ್ಟಿದ್ದಾರೆ. ಇದು ಸಮಸ್ಯೆಗೆ ಕಾರಣ ಆಗಿರೋದು, ನನ್ನ ಅನಿಸಿಕೆ ಹಾಗೆ. ಇಲ್ದಿದ್ರೆ ಪ್ರತೀಕ ತಗೊಂಡು ಆ ಪ್ರತೀಕಕ್ಕೆ ಏನೂ ಕೂಡ ವ್ಯಾಖ್ಯಾನ ಮಾಡದೇನೆ ಯತ್ರ ಅಂತ ಅಷ್ಟೇ ಬಿಡ್ಲಿಕ್ಕೆ ಸಾಧ್ಯವೋ? ಯತ್ರ ಅಂತ ತಗೊಂಡು ಅರ್ಥ ಬರಿಬೇಕು. ಏನಂತ ಬರೆದ್ರು? ಗಜಗಹ್ವರೆ ಅಂತ ಬರೆದ್ರು. ಪುಣ್ಯಾತ್ಮರು ಆ ಗಜಗಹ್ವರೆಯಲ್ಲಿ ಇರುವ ದಂಡವನ್ನು ಎತ್ತರಕ್ಕೆ ಹಾಕಿ ಅದು ಗಜಗಹ್ವರೆ ಅನ್ನುವಲ್ಲಿ ದಂಡವನ್ನು ತೆಗೆದು ಮುಂದಕ್ಕೆ ಅನ್ವಯ ಮಾಡಿಬಿಟ್ರು. ಗಜಗಹ್ವರೆ ಜಯತೀರ್ಥಂ ವರ್ಣಯತಿ ಅಂತ ಹಾಗಾಗಿರಬಹುದು ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಲಿಪಿಕಾರರ ದೋಷದಿಂದ ಹೀಗಾಗ್ತದೆ, ಈ ರೀತಿ ವ್ಯತ್ಯಾಸ ಆಗಿದೆ. ಆದ್ದರಿಂದ ಮೂಲ ವೃಂದಾವನ ಮಲಖೇಡದಲ್ಲಿ ಮಾನ್ಯಖೇಟದಲ್ಲಿ ಲೋಕ ಮಾನ್ಯರಾದವರು, ಅವರು ಮಾನ್ಯಾನಾಂ ಖೇಟ ಮಾನ್ಯಖೇಟ. ಖೇಟ ಅಂತಂದ್ರೆ ಒಂದು ಸ್ಥಳ, ಒಂದು ಊರು. ಮಾನ್ಯಾನಾಂ ವಿದ್ವನ್ಮಾನ್ಯಾನಾಂ ಲೋಕಮಾನ್ಯಾನಾಂ ವಿದ್ವನ್ಮಾನ್ಯಾನಾಂ ದೇವಮಾನ್ಯಾನಾಂ ದೇವೇಂದ್ರಾಣಾಂ ಖೇಟ ಮಾನ್ಯಖೇಟ ಅಂತ ಇದನ್ನು ಸ್ಪಷ್ಟವಾಗಿ ನಾವು ತಿಳಿಸಬಹುದಾಗಿದೆ. ಇದು ನಮ್ಮ ಅಭಿಪ್ರಾಯ. ಅನೇಕರು ತಿಳಿಸಿ ಅಂತ ಅಪೇಕ್ಷೆ ಪಟ್ಟದ್ದಕ್ಕೆ ತಿಳಿಸಿದ್ದೀವಿ. ಈ ಸ್ಥಳದ ಬಗ್ಗೆ ಒಂದು ಮಾತಾಯಿತು. ಇನ್ನು ಸುಧಾದ ಬಗ್ಗೆ ಒಂದು ಮಾತು ಹೇಳಬೇಕು. ಇಷ್ಟು ಜನ ಹೆಣ್ಣು ಮಕ್ಕಳು, ಸಣ್ಣ ಮಕ್ಕಳು, ಲೌಕಿಕರು, ಸುಧಾ ಶಬ್ದ ಆಕಾರ ಅಂತ ಅನ್ನೋದು ಗೊತ್ತಿಲ್ಲದೆ ಇದ್ದವರು ಕೂಡ ಇಲ್ಲಿದ್ದಾರೆ, ಇಲ್ಲ ಅಂತಲ್ಲ. ಇವರಿಗೆ ಇಲ್ಲಿ ಏನು ಇದರಿಂದ ಲಾಭ, ಯಾಕೆ ಹೀಗೆ ಸೇರ್ತಾರೆ ಅನ್ನುವಂಥ ಜಿಜ್ಞಾಸೆ ಬಂದಿರಬಹುದು. ಆದರೆ ಅದರ ಅಭಿಪ್ರಾಯ ಇಷ್ಟೇನೆ,